ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಸಂಸದರು, ಮಾಜಿ ಪ್ರಧಾನಿಯ ಮೊಮ್ಮಗ. ಇವತ್ತು ಏನಾಗಿದೆ, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ನಮಗೆಲ್ಲರ ಗೊತ್ತಿದೆ. ಜನತಾ ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರು ಮಾಡಿರುವಂತಹ ಬಹಳ ಹೀನ ಅಪರಾಧಕ್ಕೆ ಇವತ್ತು ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಕೇಸ್ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಕೇವಲ 35ನೇ ವರ್ಷದಲ್ಲಿ ಇಂಥ ಒಂದು ದೊಡ್ಡ ಅಪರಾಧವನ್ನು ಎಸಗಿ ಪ್ರಜ್ವಲ್ ರೇವಣ್ಣ ಅವರು ಈ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಹಾಗಾದರೆ ಈ ಶಿಕ್ಷೆಯ ಒಂದು ಸ್ವರೂಪ ಏನು, ಇದರ ಹಿನ್ನೆಲೆ ಏನು, ಮುಂದೆ ಏನಾಗ್ಬೋದು, ಕಾನೂನು ಏನು ಹೇಳುತ್ತೆ? ನೋಡಿ, ಈ ದೇಶದಲ್ಲಿ ಕಾನೂನು ಅಂದರೆ ರಾಷ್ಟ್ರಪತಿಯಿಂದ ಜನಸಾಮಾನ್ಯರ ತನಕ ಎಲ್ಲರನ್ನು ಈಕ್ವಲ್ ಆಗಿ ನೋಡುತ್ತೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿಯಾಗಿದೆ. ಹಾಗಾಗಿ ನ್ಯಾಯಾಂಗದ ಇತಿಹಾಸ ಇರ್ಬೋದು, ಸಾಮಾಜಿಕ ರಾಜಕೀಯ ಇತಿಹಾಸ ಇರ್ಬೋದು, ಬಹಳ ಮಹತ್ವದ ಕೇಸ್ ಆಗಿ ಇವತ್ತು ಈ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಇವತ್ತು ನಡೀತಾ ಇರುವಂಥದ್ದು. ಹಾಗಾಗಿ ಈ ಕೇಸ್ನ ಹಿನ್ನೆಲೆ ಏನು, ಇದು ಏನಾಗುತ್ತೆ, ಮುಂದೇನಾಗುತ್ತೆ, ಇದು ನೀಡಿರುವಂಥ ಸಂದೇಶ ಏನು, ಕೋರ್ಟಲ್ಲಿ ಯಾವ ಬಗೆಯ ಒಂದು ತೀರ್ಪು ಉಂಟಾಯಿತು, ಈ ತೀರ್ಪಿನ ಸ್ವರೂಪವೇನು, ಅವರ ಜೈಲಿನ ಒಂದು ದಿನಚರಿ ಹೇಗಿರುತ್ತೆ ಇತ್ಯಾದಿ ಎಲ್ಲ ಅಂಶಗಳನ್ನು ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹೈಕೋರ್ಟಿನ ಖ್ಯಾತ ಅಡ್ವೊಕೇಟ್ ಆಗಿರುವ ಸಹನಾ ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಬಂದು ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಸಹನಾ ಗೋಪಾಲ್. ನಮಸ್ತೆ ಸರ್. ನಮಸ್ತೆ. ಅಂದಹಾಗೆ ನಾನು ಈಗಾಗಲೇ ಹೇಳಿದಾಗೆ ಇಡೀ ದೇಶದ ಗಮನವನ್ನು ಸೆಳೆದಂತಹ ಇನ್ನು ಪ್ರಕರಣ, ನ್ಯಾಯಾಂಗ ಇರ್ಬೋದು, ರಾಜಕೀಯ, ಸಾಮಾಜಿಕ, ಇದನ್ನು ಚರ್ಚಿಸೋದ್ರದ್ದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಪ್ರಕರಣ ಇವತ್ತು ಪ್ರಜ್ವಲ್ ರೇವಣ್ಣ ಅವರದ್ದು. ಅವರ ಒಂದು ಬಹಳ ಅದ್ಭುತವಾದ ಬದುಕನ್ನು ನಡೆಸ್ಬೋದಿತ್ತು. ಬಟ್ ಅವರೊಂದು ಹೀನ ಕೃತ್ಯ ಮತ್ತು ಅಧಿಕಾರ ದುರ್ಬಳಕೆಯಿಂದಾಗಿ ಇವತ್ತು ಆ ಒಂದು ಪರಿಸ್ಥಿತಿ ಅವರಿಗೆ ಬಂದುಬಿಟ್ಟಿದೆ. ಹಾಗಾಗಿ ಈ ಕೇಸ್ ಆ್ಯಕ್ಚುಲಿ ಏನು, ಇದರ ಹಿನ್ನೆಲೆ ಏನು ಅಂತ ನಮ್ಮ ವೀಕ್ಷಕರು ಒಂದಷ್ಟು ಮಾತು ಹೇಳ್ತೀರಾ ಸರ್? ಖಂಡಿತ. ಮೊದಲನೇದಾಗಿ ಇಲ್ಲಿ ನಾವು ಚರ್ಚೆಗೆ ಕೂತಾಗ ನಾವು ಯಾವ ಪಕ್ಷಕ್ಕೆ ಪರವಾಗಿ ಕೂಡ ಮಾಡ್ತಾ ಇಲ್ಲ. ಕರೆಕ್ಟ್. ಸೊ ಇದು ಜಡ್ಜ್ಮೆಂಟ್ ಏನು ಬಂದಿದೆ, ನಾವು ಮೊನ್ನೆ ಜಡ್ಜ್ಮೆಂಟ್ ಆದಾಗ ಹಲವಾರು ಮೀಡಿಯಾ ಚಾನಲ್ಗಳಲ್ಲಿ ನೋಡ್ಬೋದು, ಹಲವಾರು ಮೊಬೈಲ್ಗಳಲ್ಲಿ ಬರೀ ಇದೇ ಸುದ್ದಿ ಆಗಿತ್ತು, ನಿಜ, ಈ ಥರ ಜಡ್ಜ್ಮೆಂಟ್ ಆಗಿದೆ ಅಂತ. ಇಲ್ಲಿ 466 ಪೇಜ್ನ ಒಂದು ಕಂಪ್ಲೀಟ್ ಡೀಟೇಲ್ಡ್ ಜಡ್ಜ್ಮೆಂಟ್ನ ಪಾಸ್ ಮಾಡ್ತಾರೆ. ಅದರಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ ಅವರಿಗೆ. ಅಂದರೆ ಕೊನೆ ತನಕ, ಉಸಿರಿರೋ ತನಕ, ಜೀವ ಅವಧಿ ಇರೋ ತನಕ ಅವರು ಜೈಲಿನಲ್ಲೇ ಇರಬೇಕು ಅಂತ ಹೇಳಿ. ಸೊ ಇದೊಂದು ರೀತಿ ಆಘಾತ ತಂದಿದ್ದಾಯಿತು ಎಲ್ಲರಿಗೂ. ಆದರೆ ಒಂದು ಕ್ಲಾರಿಟಿ ಏನಾಗಿತ್ತು ಈ ಕೇಸು, ಅದಲ್ಲದೆ ಇನ್ನು 3 ಕೇಸ್ ಪ್ರಕರಣಗಳು ಪೆಂಡಿಂಗ್ ಇದೆ. ಅದು ಏನಾಗಿತ್ತು, ಈ ಕೇಸಲ್ಲಿ ಏನಾಗಿತ್ತು ಅಂತ ಇವಾಗ ನಾನು ಒಂದು ಸಣ್ಣ ವಿಶ್ಲೇಷಣೆ. ಖಂಡಿತ. ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಕೆಲಸದಾಕೆಯಿಂದ ಒಂದು ಕಂಪ್ಲೇಂಟ್ ಆಗುತ್ತೆ. ಯಾವಾಗ 5/5/2024ನೇ ಇಸ್ವಿಯಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಅವ್ರ ಮೇಲೆ ಈ ರೀತಿ ಒಂದು ಪ್ರಕರಣ ಇದಾಗಿದೆ ನನ್ನ ಮೇಲೆ ಅಂತ ಹೇಳಿ ಕೊಡ್ತಾರೆ. ಅದಕ್ಕೆ ಮುಂಚೆ ಬ್ಯಾಕ್ಗ್ರೌಂಡ್ ತೊಗೊಳ್ಳೋದಾದರೆ ಆಕೆದು ಸುಮಾರು ಕಡೆ ನಾವು ಮೀಡಿಯಾದಲ್ಲಿ ನೋಡಿದಾಗ ಅಥವಾ ನಮಗೆ ಬಂದಿದ್ದ ವಿಷಯ, ತಿಳ್ಕೊಂಡಿದ್ದ ವಿಚಾರ ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಯಾರೋ ದುಡ್ಡಿಗೆ ಮಾಡಿರ್ತಾರೆ, ಮನೆ ಕೆಲಸದವ್ರಾಗ ದುಡ್ಡಿಗೆ ಮಾಡಿರ್ತಾರೆ, ಇಲ್ಲ ಅದಕ್ಕೋಸ್ಕರ ಎಕ್ಸ್ಟಾರ್ಷನ್ನಿಗೋಸ್ಕರ ಕೇಸ್ ಹಾಕಿದ್ದಾರೆ, ಅದು ಹಾಕಿದ್ದಾರೆ ಅಂತ. ಆದರೆ ಆಗಿದ್ದೇನೆಂದರೆ, ಕೋವಿಡ್ ಲಾಕ್ಡೌನ್ ಟೈಮ್ನಲ್ಲಿ, ಅಂದರೆ ಆಕೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದು ಹೊಳೆನರಸೀಪುರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡಬೇಕಾದ್ರೆ 2019ಇಂದ 2021 ತನಕ ಆಕೆ ಅವರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಸೇರಿಸಿದಾಗ ಹೊಳೆನರಸೀಪುರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರು ರೂಮ್ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಅವ್ರನ್ನ ಒಂದು ಬಲಾತ್ಕಾರ ನಡೆಯುತ್ತೆ ಅಂತ ಹೇಳ್ತಾರೆ. ಆಮೇಲೆ ಆ ವಿಚಾರ ಆಕೆ ಯಾರಿಗೂ ಹೇಳ್ಕೊಳ್ಳೋಂಥ ವಿಷಯ ಆಗಿರೋದಿಲ್ಲ. ಅದು ಅಲ್ಲಿ ಸಪ್ರೇಟ್ ವರ್ಕರ್ಸ್ಗೆ ಅಂತಲೇ ಆ ಹೊಳೆನರಸೀಪುರ ಫಾರ್ಮ್ ಹೌಸಲ್ಲಿ ಲೇಬರ್ಸ್ಗೆ ಅಂತ ಒಂದು ರೂಮ್ ಕೊಟ್ಟಿರ್ತಾರೆ. ಅಲ್ಲಿ ಭಾಳ ಅವಳಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಇದಾಗುತ್ತೆ. ಆದರೂ ಕೆಲಸ ಬಿಡೋದಕ್ಕೂ ಅವರು ಒಪ್ಪೋದಿಲ್ಲ. ಎಷ್ಟು ವಯಸ್ಸಾಗಿತ್ತು ಅವರಿಗೆ? ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್. ಓಕೆ, ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಆ ಪ್ರಕರಣದಲ್ಲಿ ಏನಾಗುತ್ತೆ, ಅವಳು ಅಲ್ಲೇ ಸೈಲೆಂಟ್ ಆಗ್ತಾರೆ. ಆಗ ಸ್ವಲ್ಪ ಹೆಲ್ತ್ ಇಶ್ಯೂಸು ಆಗುತ್ತೆ. ಆಕೆಗೆ ಹೇಳ್ಕೊಳ್ಳೋದಿಲ್ಲ. ಕೆಲಸ ಬಿಡ್ತೀನಿ ಅಂತ ಬಂದು ಹೇಳ್ತಾಳೆ, ಆದರೂ ಕೆಲಸದಿಂದ ಇವರು ಬಿಡಿಸೋದಿಲ್ಲ. ಅದಾದಮೇಲೆ ಏನಾಗುತ್ತೆ, ಕೇಳ್ಕೊತಾಳೆ ಪ್ರಜ್ವಲ್ ರೇವಣ್ಣ ಅವರನ್ನು, ಇಲ್ಲ ನಾನು ಈ ರೀತಿ ಇಲ್ಲ, ನನಗೆ ಈ ಥರ ಮಾಡಬೇಡಿ ನೀವು ಅಂತ ಹೇಳಿ. ಆ ರೆಕಾರ್ಡಿಂಗ್ಸು ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದರೂ ಅವರು ಕೇಳಲಿಲ್ಲ. ಆಕೆ ಮೇಲೆ ಫೋರ್ಸ್ಫುಲಿ ಸೆಕ್ಷುವಲ್ ಇಂಟರ್ಕೋರ್ಸ್, ಸೊ 376 2K ಆ್ಯಂಡ್ 2N ಇದೆರಡು ಅವ್ರ ಮೇಲೆ ಫೈಲ್ ಆಗುತ್ತೆ. ಇದಲ್ಲದೇನೆ ಅವರನ್ನೇನು ಮಾಡ್ತಾರೆ, ಫಾರ್ಮ್ ಹೌಸಿಂದ ಬೆಂಗಳೂರಿನಲ್ಲಿರೋ ಬಸವನಗುಡಿ ಮನೆಗೆ
ಕೆಲಸಕ್ಕೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬರ್ತಾರೆ. ಅವ್ರ ಜೊತೆಗೆ ಇನ್ನೂ ಇಬ್ಬರು ಲೇಡೀಸ್ನ ಕೂಡ ಹಾಕ್ತಾರೆ. ಸೊ ಅದರಲ್ಲಿ ಒಬ್ಬರು ಸ್ವಂತ ಸಿಸ್ಟರ್ ಆಗಿರ್ತಾರೆ, ಅವ್ರ ಸ್ವಂತ ಸಿಸ್ಟರ್ ಆಗಿರೋದ್ರಿಂದ ಬಸವನಗುಡಿಗೆ ಬಂದಾಗ ಅಲ್ಲಿ ಆಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವುದೋ ತುಂಬ ಕರ್ಕಶವಾಗಿ ಒಂದು ಶಬ್ದ ಕೇಳುತ್ತೆ. ಆಕೆಗೆ ಭಯ ಶುರು ಆಗುತ್ತೆ. ಆಗ ನೋಡಿದರೆ ಅದು ಪ್ರಜ್ವಲ್ ರೇವಣ್ಣನವರೇ ಆಗಿದೆ ಅಂತ ಅಂದಾಗ ಅವ್ರು ಮುಂದೆ ಬರೋದಕ್ಕೂ ಹೆದರ್ಕೊಂತಾರಂತೆ. ಆ ಸ್ಟೇಟ್ಮೆಂಟಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತಾರೆ, ಮುಂದೆ ಬರೋದಕ್ಕೂ ಭಯ ಪಡ್ತಾರಂತೆ. ಆಗ ಹೇಳ್ತಾರಂತೆ, ನನ್ನ ರೂಮಲ್ಲಿ ಬಟ್ಟೆಗಳಿದೆ, ಅದನ್ನು ಒಗೆಯೋದಕ್ಕೆ ನಾನು ಕಳಿಸ್ಬೇಕು, ಅವಳು ನನ್ನ 3ನೇ ಫ್ಲೋರಲ್ಲಿ ಮಾಡಿಲಿರುವಂತಹ ರೂಮಿಗೆ ಕಳಿಸ್ಕೊಡಿ ಅಂತ. ಆಗ ಎದ್ರುಕೊಂಡೇ ಹೋಗ್ತಾಳೆ. ಅಲ್ಲೂ ಕೂಡ 2ನೇ ಬಾರಿ ಅವಳ ಮೇಲೆ ಬಲಾತ್ಕಾರ ಮಾಡ್ತಾರೆ. ಹಾಗೆ ಆ ಬಲಾತ್ಕಾರ ಮಾಡಿದ್ದನ್ನು ಅವರ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ಕೊತಾರೆ. ಇದಾದಮೇಲೆ ಯಾರಿಗೂ ಹೇಳ್ಕೊಳಾಗಿರೋ ಪೊಸಿಷನಲ್ಲಿ ತುಂಬ ಅವರು ಡಲ್ಲಾಗಿ ಮಾನಸಿಕವಾಗಿ ತುಂಬ ಯೋಚನೆ ಮಾಡ್ತಾ ತುಂಬ ಅವ್ರ ಜೊತೆಲಿರೋರೆಲ್ಲ ನೋಡೋಕ್ಕೆ ಶುರು ಮಾಡಿದಾಗ ಏನಾಗ್ತಿದೆ, ಯಾಕೆ ಹಿಂಗಾಗ್ತಿದ್ಯಾ, ಯಾಕೆ ಊಟ ಮಾಡ್ತಾ ಇಲ್ಲ ಸರಿಗೆ ಏನಂತ ಕೇಳಿದಾಗ ಆಕೆ ಏನು ಹೇಳ್ಕೊಳ್ಳೋದಿಲ್ಲ. ಯಾಕಂದರೆ ಯಾರೂ ನಂಬೋಂಥ ಪೊಸಿಷನಲ್ಲಿ ಇರಲ್ಲ ಅಂತ. ಯಾಕೆ ಇವಾಗ ನಮ್ಮ ಸಮಾಜದಲ್ಲಿ ಪೊಸಿಷನ್ ಹೆಂಗಿದೆ ಅಂತಂದರೆ, ಗಂಡ ಹೊಡೆದಿದ್ದನ್ನು ಹೊರಗಡೆ ಹೇಳ್ಕೊಂಡ್ರೇ ನಂಬುತ್ತಾರೋ ಇಲ್ವೋ ಅಂತ ಇದ್ದಾಗ ಜನ ಈ ಥರ ಒಂದು ನನ್ನ ಮೇಲೆ ಇದಾಗಿದೆ ಅಂದಾಗ ನಂಬುತ್ತಾರೋ ಇಲ್ವೋ ಅಥವಾ ನನಗೇನಾಗುತ್ತೋ ಅಂತ. ಮೇನ್ ಆಕೆಗೆ ಬಂದಿದ್ದ ವಿಚಾರ ಏನಂತಂದರೆ, ಇನ್ನೂ ಸಣ್ಣ ಮಕ್ಕಳಿದ್ರು. ಮೇನಾಗಿ ನನಗೊಬ್ಳು ಹೆಣ್ಮಗಳಿದ್ದಾಳೆ. ಆಕೆಗೆ ಹೆಣ್ಮಗಳಿದ್ದು ಇವಾಗ ಮದುವೆ ಮಾಡಿದ್ರು ಅವರು. ಹೆಣ್ಮಗಳಿದ್ದಾಳೆ, ಇನ್ನೂ ಮದುವೆ ಆಗಿಲ್ಲ, ಮುಂದೆ ಏನಾಗುತ್ತೆ, ನನ್ನ ಕ್ಯಾರೆಕ್ಟ್ರು ಈ ಥರ ಆಗಿಬಿಟ್ರೆ ಅನ್ನೋ ಒಂದು ವಿಚಾರಕ್ಕೆ ಆಕೆ ಆ ಇನ್ಸ್ಟೆಂಟ್ ಟೈಮಲ್ಲಿ ರಿಪೋರ್ಟ್ ಮಾಡೋದಿಲ್ಲ. ಆಮೇಲೆ ನಮ್ಗೆ ಗೊತ್ತು, ಎಲೆಕ್ಷನ್ಸು 2024ರಲ್ಲಿ ನಾವು ಎಲೆಕ್ಷನಲ್ಲಿ ಬ್ಯುಸಿ ಇದ್ವಿ. ಎಲೆಕ್ಷನ್ ಟೈಮಲ್ಲಿ ಒಂದು ಕರೆ ಬರುತ್ತೆ ಬಾಬಣ್ಣ ಅಂತ ಹೇಳಿ. ಅವರೇನಂತಂದರೆ, ನಿಂದು ವಿಡಿಯೋಗ್ರಾಫ್ಸು ಫೋಟೋಸ್ ಎಲ್ಲ ಏನಿದೆ ಅದು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ, ಆದ್ದರಿಂದ ನೀನು ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಡು ಅಂತ ಹೇಳಿ ಒಂದು ಕರೆ ಬರುತ್ತೆ. ಆಗ ಬಾಬಣ್ಣ ಅನ್ನೋರು ಹೋಗಿ ಅವ್ರನ್ನ ಮನೆಯಿಂದ ಕರ್ಕೊಂಡು ಸೀದಾ ಭವಾನಿ ರೇವಣ್ಣ ಅವ್ರ ಹತ್ರ ಕರ್ಕೊಂಡು ಬರ್ತಾರೆ. ಅವ್ರ ಹತ್ರ ಕರ್ಕೊಂಡು ಬಂದಮೇಲೆ ಎಲೆಕ್ಷನ್ ಹಿಂದಿನ ದಿವಸ ಆಗೋದಿಲ್ಲ, ಎಲೆಕ್ಷನ್ 2 ಡೇಸ್ ಆದಮೇಲೆ ಆಕೆನ ಮನೆಗೆ ಬಿಟ್ಟು ಕಳಿಸ್ತಾರೆ. ಅಂದರೆ ಅವಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವ್ರನ್ನ ಹುಣಸೂರಲ್ಲಿ ಅವ್ರನ್ನ ಇಡ್ತಾರೆ. ಇದನ್ನ ಕಿಡ್ನಾಪ್ ಅಂತಾನೆ ಅವ್ರ ಜೊತೆ ಬಾಬಣ್ಣ ಅವ್ರ ಅಂತ ಇದನ್ನಲ್ಲ, ಅವ್ರ ಜೊತೆ ಕಳಿಸಿ ಹುಣಸೂರಿನಲ್ಲಿರೋ ಅಂತಹ ಒಂದು ಫಾರ್ಮ್ ಹೌಸ್ನಲ್ಲಿ ಇಡ್ತಾರೆ. ಅಂದ್ರೆ ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ. ಬಲವಂತವಾಗಿ, ಹೌದು. ಅಪಹರಣಕ್ಕೆ ಸಮಾನ ಅಂತ ಹೇಳ್ತಾ. ಖಂಡಿತವಾಗ್ಲೂ ಸರ್. ಅಲ್ಲಿ ಕರ್ಕೊಂಡೋಗಿ ಇಟ್ಟಾಗ ಆಕೆ ತುಂಬ ಕಷ್ಟಪಟ್ಟು ಅಲ್ಲಿಂದ ಒಂದು ಎಸ್ಕೇಪ್ ಆಗಿ ಆಚೆ ಬರ್ತಾರೆ. ಆಮೇಲೆ ಬಂದು ಈ ಪ್ರಕರಣನ ಅವ್ರ ತಂಗಿಯವ್ರ ಹತ್ರ ಹೇಳ್ಕೊತಾರೆ. ಇದು ಅಕ್ಕನೋ ತಂಗಿನೋ ಇದ್ದಾರೆ, ಅವ್ರ ಸಿಸ್ಟರ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದವರು, ಅವ್ರ ಹತ್ರ ಹೇಳ್ಕೊತಾರೆ. ಅವ್ರು ಫಸ್ಟ್ ಹೇಳ್ತಾರೆ, ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ. ಹಾಗೆ ಹಲವಾರು ಸಂಘಟನೆಯವರು, ಮಹಿಳಾ ಪರ ಹೋರಾಟಗಾರ ಸಂಘಟನೆಯವರು ಇದ್ದಾರಲ್ಲ, ಅವ್ರು ಧೈರ್ಯ ಕೊಟ್ಟ ಮೇಲೆ ಆಕೆ ಮುಂದೆ ಬಂದು ಫಸ್ಟ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ, ಈ ಥರ ಆಗಿದೆ ಅಂತ ಹೇಳಿ. 5/5/2024ರಲ್ಲಿ ಫಸ್ಟ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾರೆ. ಆ ಒಂದು ಧೈರ್ಯವನ್ನು ಅವರು ತೆಗೆದುಕೊಳ್ತಾರೆ. ಹಾಗಿದ್ರೆ ಸಂತ್ರಸ್ತೆ ಒಂದು ಕೋರ್ಟಲ್ಲಿ ಅಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅನ್ನುವಂಥ ಒಂದು ಮಾನಸಿಕವಾಗಿ ಅವರೊಂದು ಧೈರ್ಯವನ್ನು ತೆಗೆದುಕೊಳ್ತಾರೆ. ಹಾಗಿದ್ರೆ ಯಾಕೆ ತಗೊಂಡ್ರು ಅಂತ ಅಂದರೆ, ಅವರು ಚಿತ್ರೀಕರಣ ಮಾಡಿದ್ದಂಥದ್ದೆಲ್ಲ ಎಲ್ಲರ ಮೊಬೈಲ್ನಲ್ಲೂ ಸರ್ಕ್ಯುಲೇಟ್ ಆಗಿದೆ, ನಿಂದು ಫೋಟೋ ಸಿಕ್ಕಿದೆ ಅಂತ ಹೇಳಿ ಸುಮಾರು ಜನ ಫೋನ್ ಮಾಡೋಕ್ಕೆ, ಅವ್ರ ಅಳಿಯನ್ಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರ ಮಗಂಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆದ ಕಾರಣ ಏನು ಮಾಡ್ತಾರೆ, ಬೇರೆ ಯಾವುದೂ ವಿಧಿನೇ ಇಲ್ಲ. ಆಕೆ ಫಸ್ಟ್ ಅಂದ್ಕೊಂಡಿದ್ದೇನೆಂದರೆ, ನಾನು ಸೂಸೈಡೇ ಮಾಡ್ಕೊಂಬಿಡ್ಬೇಕು ಅಂತ ಆಕೆ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಅವರ ಚೀಫ್ ಎಕ್ಸಾಮಿನೇಷನಲ್ಲಿ ನಾವು ನೋಡ್ಬೋದು, ನಾನು ಸೂಸೈಡೇ ಮಾಡ್ಕೊಂಬಿಡ್ಬೇಕು ಅಂತ. ಅದೇ 2 ಮಕ್ಕಳ ಬಗ್ಗೆ ನಾನು ಯೋಚನೆ ಮಾಡಬೇಕಿತ್ತು ಅಂತ. ತುಂಬ ಧೈರ್ಯ ಮಾಡಿ ಮೊದಲು ಹೆಜ್ಜೆ ಇಟ್ಟು ಬಂದು ಈ ಪ್ರಕರಣನ ಫಸ್ಟು ರಿಪೋರ್ಟ್ ಮಾಡ್ತಾರೆ ಪೊಲೀಸ್ನವ್ರಿಗೆ. ಆಮೇಲೆ SIT ಟೀಮ್ ಫಾರ್ಮ್ ಆಗುತ್ತೆ. ಅದಾದ 4 ಡೇಸ್ಗೆ SIT ಟೀಮಿಂದ ಮಾಜರ್ಗೆ ಇನ್ವೆಸ್ಟಿಗೇಷನ್ಗೆ ಪ್ರೊಸೀಡ್ ಮಾಡ್ತಾರೆ. ಆ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇಂಡಿಯಾದಲ್ಲಿ ಇರೋದಿಲ್ಲ. ನಾವು ನೋಡಿರ್ಬೋದು ನ್ಯೂಸಲ್ಲಿ, ಅವ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಅಂದರೆ ಯಾವಾಗ ಕೋರ್ಟ್ ಮುಂದೆ ಅಪಿಯರ್ ಆಗ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಆ ಟೈಮ್ನಲ್ಲಿ ಈ SIT ಟೀಮ್ ಫಾರ್ಮ್ ಆಗಿರುತ್ತೆ. ಅವ್ರನ್ನ ಅರೆಸ್ಟ್ಗೆ ಅಪ್ರಹೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಇಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಹಿ ಕಮ್ಸ್ ಆ್ಯಂಡ್ ಸರೆಂಡರ್ಸ್. ಇದು ಇಲ್ಲಿಗೆ ಆಯಿತು. ಅವ್ರ ಮೇಲೆ ದಾಖಲಾಗಿದೆ ಏನಂದರೆ 376 2K 2N, ಆಮೇಲೆ 354 ABC, ಹಾಗೆ 506 201 ಆ್ಯಂಡ್ 66 ಆಫ್ ನಮ್ಮ IT ಆ್ಯಕ್ಟಲ್ಲಿ, ಅಂದರೆ ವಿಡಿಯೋ ಚಿತ್ರೀಕರಣ ಮಾಡಿದ್ದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಓಕೆ. ಇದು ರಿಜಿಸ್ಟರ್ ಆದಮೇಲೆ ಅವಾಗಿಂದ ಅವ್ರನ್ನ ಕಸ್ಟಡಿಗೆ ತೊಗೊಂಡ್ರು. ಮೇಡಮ್ ಒಂದು ನಿಮಿಷ, ನೀವು ಹೇಳಿದ್ರಲ್ಲ ಈಗ ಒಟ್ಟು 3ರಿಂದ 4 ಕೇಸುಗಳು ಅವರ ಮೇಲೆ ದಾಖಲಾಯಿತು ಅಂತ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಏನು ಸಿಂಪಲ್ ಆಗಿ ಸಾಮಾನ್ಯ ಜನರಿಗೆ ಅರ್ಥ ಆಗುವ ಹಾಗೆ. ಸರ್, ಅದರಲ್ಲಿ ಏನಾಗಿದೆ ಅಂತಂದರೆ, ಈ ಹಲವಾರು
ಚಿತ್ರೀಕರಣ ಮಾಡಿದಂತಹ ಒಂದು ಸ್ಟೋರೇಜ್, ಅವರ ಮೊಬೈಲ್ ಸ್ಟೋರೇಜ್ನಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು, ಮೊಬೈಲ್ನಲ್ಲಿ ಮಾತ್ರ 200ಕ್ಕಿಂತ ಹೆಚ್ಚು ವಿಡಿಯೋ ಅದರಲ್ಲಿತ್ತು. ಸೊ ಅದು ಬೇರೆ ಬೇರೆ ಲೇಡೀಸಿಗೆ ರಿಲೇಟೆಡ್, ಅದರಲ್ಲಿ ಕೆಲವರು ಹೇಳ್ತಾರೆ ಪಾರ್ಟಿ ವರ್ಕರ್ಸ್ ರಿಲೇಟೆಡ್. ಈ ಒಂದು ಪ್ರಕರಣ ಆದಮೇಲೆ ಅವ್ರದ್ದೆಲ್ಲರದು ಓಪನ್ ಆಯಿತು. ಮೊದಲಾಗಿದ್ದಿದೆ ಸರ್. ಇದಾದ ಅವರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟರು. ಅದ್ರ ಜೊತೆಗೆ ಕೆಲವು ಲೇಡಿ ಆಫೀಸರ್ಸ್ ಕೂಡ ಇದಕ್ಕೆ ಗುರಿಯಾಗಿದ್ದರು. ಸೊ ಅವ್ರದ್ದು ರಿಜಿಸ್ಟರ್ ಆಯಿತು. ಸೊ ಬೇರೆ ಪ್ರಕರಣದಲ್ಲಿರೋದು ಈ ಪೆನ್ ಡ್ರೈವ್ ಆ್ಯಂಡ್ ರಿಲೇಟೆಡ್ ಟು ದಿಸ್ ಕೇಸ್ ಓನ್ಲಿ. ಬಟ್ ಇದು ಇಂಡಿಪೆಂಡೆಂಟ್ ಕೇಸ್ ರಿಜಿಸ್ಟರ್ಡ್ ಬೈ ಈ ವಿಕ್ಟಿಮ್ ಆಗಿದ್ದರಿಂದ ಇದ್ರ ಮೇಲೆ ಫಸ್ಟ್ SIT ಟೀಮ್ ಫಾರ್ಮ್ ಆಯಿತು. ಅದು ಪೆಂಡಿಂಗಲ್ಲಿದೆ ಸರ್. ಅದು ಶಾರ್ಟ್ಲಿ ವಿ ಮೇ ಎಕ್ಸ್ಪೆಕ್ಟ್ ಇಟ್ ಟು ಬಿ ಆನ್ ಜುಡಿಷಿಯಲ್ ರನ್ ಅಂತ ನಾವು ಹೇಳ್ಬೋದು. ಸೊ ಇದ್ರ ಮೇಲೆ ಟ್ರಯಲ್ ಇಮಿಡಿಯೇಟ್ ಕಮೆಂಟ್ಸ್ ಶುರು ಆಗುತ್ತೆ. ಅವರು ಅರ್ಜಿ ಸಲ್ಲಿಸ್ತಾರೆ, ಬೇಲ್ ಅರ್ಜಿ ವಜಾ ಆಗುತ್ತೆ. ಆಮೇಲೆ ಮತ್ತೆ ಹೈಕೋರ್ಟಿಗೆ ಹೋಗ್ತಾರೆ, ಅಲ್ಲೂ ವಜಾ ಆಗುತ್ತೆ. ಆಮೇಲೆ 482 ಹಾಕೊತಾರೆ ಕ್ವಾಶಿಗೆ, ಅದು ಕೂಡ ರಿಜೆಕ್ಟ್ ಆಗುತ್ತೆ. ದೆನ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಅಲ್ಲೂ ಆಗೋದಿಲ್ಲ. ಮತ್ತೆ ಇಲ್ಲಿ ಟ್ರಯಲ್ಗೆ ಡೇಟ್ ಫಿಕ್ಸ್ ಆಗುತ್ತೆ ಸರ್. ಓಕೆ. ಸೊ ಇಷ್ಟು ಶಾರ್ಟ್ ರನ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ, ಯಾಕಂದರೆ ಹಾಸನ್ನಲ್ಲಿ ಇದೊಂದು ದೊಡ್ಡ ಆಘಾತನೇ ಆಗೋಯ್ತು. ಕರೆಕ್ಟ್. ಯಾಕಂದರೆ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ನೋಡಿದರೆ ಆ್ಯಂಡ್ ಯಂಗ್ ಪೊಲಿಟಿಷಿಯನ್, ನಮಗೆ ಎಲ್ಲರಿಗೂ ಏನಾಗಿದೆ, ನಾವು ಓಟ್ ಕೊಟ್ಟು ಗೆಲ್ಲಿಸಿದಂತಹ ಅವರು ಈ ಥರ ಒಂದು ಇಷ್ಟು ಹೀನಾಯವಾದ ಒಂದು ಕೃತ್ಯ ಮಾಡಬಹುದಾ ಅಂತ ಹೇಳಿ. ಕರೆಕ್ಟ್. ಆದಮೇಲೆ ಟ್ರಯಲ್ ಫಿಕ್ಸ್ ಆಯಿತು. ಅವರು ಅಡ್ವೊಕೇಟ್ನ ಇಟ್ಕೊಂಡು ಟ್ರಯಲ್ನ ಕಂಟೆಸ್ಟ್ ಮಾಡಿದರು. ಆ ಕಡೆ ಪ್ರಾಸಿಕ್ಯೂಷನ್ ಅವರು ಏನೇನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ತುಂಬ ಬಲವಾದ ಏನೇನು ಡಿಜಿಟಲ್ ಎವಿಡೆನ್ಸ್ ಇತ್ತು ಆ್ಯಂಡ್ ಮೆಟೀರಿಯಲ್ ಎವಿಡೆನ್ಸಸ್, ಮೆಟೀರಿಯಲ್ ಆಬ್ಜೆಕ್ಟ್ಸ್ ಅಂತ ನಾವೇನು ಕರಿತೀವಿ, ಅದನ್ನೆಲ್ಲ ಸೀಸ್ ಮಾಡಿದ್ರು. ಆ್ಯಂಡ್ ಸೀಸ್ ಮಾಡಬೇಕಾದ್ರೆ ಎಲ್ಲೂ ಟೆಕ್ನಿಕಲ್ ಗ್ಯಾಪ್ ಆಗಬಾರ್ದು ಅಂತ ಹೇಳಿ ನಾವು ಸೀಜರ್ ಮಾಡಬೇಕಾದ್ರೆ ಪರ್ಮಿಷನ್ ಆಫ್ ದ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಆಲ್ಸೋ ಸೀಜರ್ ಮಾಜರ್ನ ವಿಡಿಯೋಗ್ರಾಫ್ ಮಾಡೋದು. ಈಗ ನಾನು ಮುಂದಿನ ನನ್ನ ವಿಶ್ಲೇಷಣೆದಲ್ಲಿ ಹೇಳ್ತೀನಿ ಯಾವ ರೀತಿ ಡಿಜಿಟಲ್ ಟೆಕ್ನಿಕಲ್ ಫೊರೆನ್ಸಿಕ್ ಸೈನ್ಸ್ ಅವರು ಹೇಗೆ ಒಂದು ಎವಿಡೆನ್ಸ್ನ ಇದು ಮಾಡ್ತಾರೆ ಅಂತ. ಆ ಮ್ಯಾಟ್ರೆಸ್, ಬೆಡ್ ಮ್ಯಾಟ್ರೆಸ್ನ 6x6 ಕಟ್ ಮಾಡ್ತಾರೆ. ಕಟ್ ಮಾಡಿ ಆ ಕಟ್ ಮಾಡೋದನ್ನು ಕೂಡ ಚಿತ್ರೀಕರಣ ಮಾಡ್ತಾರೆ. ಯಾಕಂದ್ರೆ ನಾಳೆ ದಿವಸ ನಮಗೆ ಗೊತ್ತಿಲ್ಲ ಯಾವುದೋ ಬೆಡ್ ತಂದು ಹಾಕಿದ್ದಾರೆ, ಯಾವುದೋ ಬಟ್ಟೆನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಸೊ ಎಲ್ಲೂ ಟೆಕ್ನಿಕಲ್ ಗ್ಯಾಪ್ ಇದು ಬಿಡಲೇ ಇಲ್ಲ ಅವರು. ಕೆಲವು ಡಿಸ್ಕ್ರಿಪೆನ್ಸೀಸ್ ಅಂತ ನಾವೇನು ಕರಿತೀವಿ, ಸ್ಟೇಟ್ಮೆಂಟ್ ಕೊಡೋದ್ರಲ್ಲಾಗಿರ್ಬೋದು ಅಥವಾ ಇದು FSL ಟೀಮ್ನವರಿಂದ ಆಗಿರ್ಬೋದು, ಅದನ್ನ ಮೇನ್ ರೀಸನ್ ತೊಗೊಂಡು ಇಲ್ಲಿ ಕೇಸ್ನ ಸೆಟ್ ಅಸೈಡ್ ಮಾಡೋಕ್ಕೆ ಅಥವಾ ಪ್ರಜ್ವಲ್ ರೇವಣ್ಣ ಅವರು ದೋಷ ಮುಕ್ತರು ಅಂತ ಮಾಡೋ ಚಾನ್ಸಸ್ ಇರಲೇ ಇಲ್ಲ ಸರ್. ಸೊ ಅಂದರೆ ಬಹಳ 100% ಅಕ್ಯುರೇಟ್ ಆಗಿ ಈ ಒಂದು ತನಿಖೆ ನಡೆಯಿತು ಅಂತ ಹೇಳಿದ್ರೆ, ಯಾವುದೇ ಒಂದು ಲ್ಯಾಪ್ಸ್ ಇಲ್ಲದ ರೀತಿಯಲ್ಲಿ ನಡೀತು ಅಂತ ತಾವು ಹೇಳ್ತಾ ಇದ್ದೀರಾ ಸರ್? ಈ ತನಿಖೆಯಲ್ಲಿ ಸಣ್ಣ ಪುಟ್ಟ ಲ್ಯಾಪ್ಸ್ ನಡೆಯುತ್ತೆ, ಅದನ್ನ ಇಟ್ ಈಸ್ ಲೆಫ್ಟ್ ಟು ದ ಕೋರ್ಟ್ ಟು ಓವರ್ಕಮ್ ಇಟ್. ಓಕೆ. ಇವಾಗ ಒಂದು ಕೇಸ್ ದಾಖಲಾಯಿತು, ಅದು ಒಂದು ಪಾರ್ಟ್. ಸೊ ನಂತರದಲ್ಲಿ SIT ತನಿಖೆಯನ್ನು ಶುರು ಮಾಡುತ್ತೆ. ಸೊ ಘಟನೆ ಹೇಗಾಯಿತು, ಏನಾಯಿತು, ಇದರ ಒಂದು ಸ್ವರೂಪದ ಬಗ್ಗೆ ಏನಾದರೂ ಹೇಳ್ಬೋದಾ? ಯಾವ ರೀತಿ ತನಿಖೆ ನಡೆಯಿತು, ಆಮೇಲೆ ಎವಿಡೆನ್ಸನ್ನು ಯಾವ ರೀತಿ ಕಲೆಕ್ಟ್ ಮಾಡಿದ್ರು ಅಂತ ಒಂದು ಆ ಎವಿಡೆನ್ಸ್ ಕೋರ್ಟಲ್ಲಿ ಹೇಗೆ ಸಾಬೀತಾಯಿತು ಅನ್ನುವಂಥದ್ದು, ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ಬೋದು ಸರ್? ಇಲ್ಲಿ ಹಲವಾರು ನಾವು ದಾಖಲೆಗಳನ್ನು ಅವರು ಕಲೆಕ್ಟ್ ಮಾಡ್ತಾರೆ. ಇಟ್ ಮೇ ಬಿ ವಾಯ್ಸ್ ರೆಕಾರ್ಡ್ಸ್ ಆಗಿರ್ಬೋದು, ನಮ್ಮ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಬಟ್ಟೆ ಸ್ಯಾಂಪಲ್ಗಳಾಗಿರ್ಬೋದು, ಹಾಗೆಯೇ ಡಿಜಿಟಲ್, ಈ ಮೂರನ್ನೂ ಅವರು ಕಲೆಕ್ಟ್ ಮಾಡ್ತಾರೆ. ಇದನ್ನು ಕಲೆಕ್ಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಇದನ್ನು ಅಕ್ಯೂಸ್ಗೂ ಕೂಡ ಕಾಪಿ ಫರ್ನಿಷ್ ಮಾಡ್ತಾರೆ. ಏನು SIT ಅವರು ಅದು ಇನ್ವೆಸ್ಟಿಗೇಟಿಂಗ್ ಟೀಮ್ ಕಲೆಕ್ಟ್ ಮಾಡ್ತಾರೆ, ಅಕ್ಯೂಸ್ಡ್ಗೂ ಕೂಡ ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟ್ ಕೊಡಲೇಬೇಕು. ಖಂಡಿತವಾಗ್ಲೂ ಕೊಡಲೇಬೇಕು. ಕೊಡಬೇಕಾಗತ್ತಾ ಸರ್? ತನಿಖೆ ಹಂತದಲ್ಲಿ, ಅಂದರೆ ತನಿಖೆ ನಡೀತಾ ಇರುವಾಗಿಂದ ಕೊಡ್ತಾರೆ ಸರ್. ನಾವು ಫೈನಲ್ ರಿಪೋರ್ಟ್ ಏನು ಸಬ್ಮಿಟ್ ಮಾಡ್ತಾರಲ್ಲ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರಲ್ಲ, ಅದರಲ್ಲಿ ಎಂಟೈರ್ ಸ್ಟೇಟ್ಮೆಂಟ್ ಇರುತ್ತೆ. ಅದರಲ್ಲಿ ಏನೇನು ಮಾಡಿರ್ತಾರೆ ಅಂತ CD ಅಥವಾ ಪೆನ್ ಡ್ರೈವ್ ಏನಿರುತ್ತೆ, ಅಕ್ಯೂಸ್ಡ್ಗೆ ಕೂಡ ಒಂದನ್ನ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ್ಮೇಲೆ, ಯಾಕಂದರೆ ಇಟ್ ಇಸ್ ರೈಟ್, ಅಕ್ಯೂಸ್ ರೈಟ್, ಸಂವಿಧಾನದಲ್ಲಿ ಕ್ಲಿಯರ್ ಆಗಿದೆ. ನೀವು ಏನು ಕೋರ್ಟಿಗೆ ಇದು ಮಾಡ್ತೀರಾ ಕ್ರಿಮಿನಲ್ ಪ್ರೊಸೀಜರಲ್ಲಿ, ಅದನ್ನು ಅಕ್ಯೂಸ್ಗೆ ನೀವು ಫರ್ನಿಷ್ ಮಾಡಲೇಬೇಕು. ಅದನ್ನು ಕೊಟ್ಟಾದಮೇಲೆ ಫಸ್ಟ್ ನಾನು ಬರೋದು ಸರ್, ಕೋರ್ಟಲ್ಲಿ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಆಗುತ್ತೆ. ಏನಂತ ಅಂದರೆ ಫಸ್ಟ್ ಕಂಟೆನ್ಷನ್ ತೊಗೊಂಡಿದ್ದವ್ರು ಏನಂತ ಅಂದರೆ, ಆಗಿದ್ದ ಕೃತ್ಯ ಯಾವಾಗ, ಕಂಪ್ಲೇಂಟ್ ಕೊಡ್ತಿರೋದು ಈಕೆ ಯಾವಾಗ, ಎಲ್ಲಿದೆ, ಯಾಕೆ ಇಷ್ಟು ವರ್ಷ ಇದು, ಅಂದರೆ ನೀವೇನು ದುಡ್ಡಿಗೆ ಎಕ್ಸ್ಟ್ರಾಕ್ಷನ್ ಮಾಡ್ತೀರ, ಅದು ನೀವೇನು ಕಾರಣಕ್ಕೆ ಬರಲಿಲ್ಲ, ಕಂಪ್ಲೇಂಟಲ್ಲೇ ಡಿಲೇ ಇದೆ, ಆದ್ದರಿಂದ ಇದನ್ನು ಕನ್ಸಿಡರೇ ಮಾಡಬಾರ್ದು ಅಂತ ಮೊದಲನೇ ಕಂಟೆನ್ಷನ್ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ತೊಗೊಂಡಿದ್ರು. ಮೇಡಮ್, ನಾನು ಅದಕ್ಕೆ ಬರೋದಕ್ಕೆ ಮುಂಚೆ ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು. ಇವಾಗ ಹೇಗಂದರೆ ಎವಿಡೆನ್ಸಿಗೆ ಎಲ್ಲ ತನಿಖೆ ಮಾಡ್ತಾರೆ. ಸೊ ಇಲ್ಲಿ ಇವಾಗ ಕೋರ್ಟಲ್ಲಿ ಬಹಳ ಮುಖ್ಯವಾಗಿ ಕಂಡು ಬಂದಂತಹ ಎವಿಡೆನ್ಸ್ಗಳು ಯಾವುದು? ಈಗ ಒಂದು ವಿಕ್ಟಮ್ಸ್ ಹೇಳಿಕೆ ಇರ್ಬೋದು, ಅದು ಬಿಟ್ಟರೆ ಉಳಿದಂತಹ ಯಾವುದು ಪ್ರಮುಖವಾಗಿ ಸಾಕ್ಷಿಯಾಗಿ ಕೋರ್ಟ್ ಪರಿಗಣಿಸ್ತು ಅಂತ ಸರ್? ಇಲ್ಲಿ ಕ್ರಿಮಿನಲ್ ಕೇಸಲ್ಲಿ ಏನಾಗುತ್ತೆ, ಈ ಥರ ಕೇಸ್ನಲ್ಲಿ ಅಫೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಮಹಿಳಾ ರಿಲೇಟೆಡ್ ಐ ವಿಟ್ನೆಸ್ನೇ ಇರಬೇಕು ಅಂತ
ಏನಿಲ್ಲ ಸರ್. ಯಾಕಂದ್ರೆ ಇವಾಗ ಇದು ನಡೆದಿರೋದು ಇಬ್ರು ಮಧ್ಯ. ನಾನು ಗಮನಿಸಿದ ಪ್ರಕಾರ ವಿಕ್ಟಿಮ್ಸ್ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಸರ್. ಖಂಡಿತವಾಗ್ಲು ಇಲ್ಲಿ ಸರ್ ಒಂದು ಸ್ಟೇಟ್ಮೆಂಟ್ ಪೊಲೀಸ್ನವ್ರ ಮುಂದೆ ಕೊಡೋದನ್ನ 161 ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡುವಂಥ ಸ್ಟೇಟ್ಮೆಂಟು 164 ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು. ಯಾವಾಗ ಟ್ರಯಲ್ನಲ್ಲಿ ಇದು ಎರಡರ ಮಧ್ಯೆ ಸ್ವಲ್ಪ ಕಾಂಟ್ರಡಿಕ್ಷನ್ಸ್ ಇದೆ ಅಂತೀವೋ ಆವಾಗ ಇದು ಲೆಫ್ಟ್ ಟು ದ ಕೋರ್ಟ್ ಟು ಕನ್ಸಿಡರ್. ಹಾಗೆ ಕೋರ್ಟ್ನಲ್ಲೂ ಆಕೆ ಸ್ಟೇಟ್ಮೆಂಟ್ ಕೊಡಬೇಕು. ಈ ಎರಡು ಸ್ಟೇಟ್ಮೆಂಟ್ ಅಲ್ಲದೇನೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಮೂರೂ ಒಂದೊಂದು ರೀತಿ ಇದೆ ಅಂತ ಅಂದಾಗ ಕೋರ್ಟು ನಂಬೋದಕ್ಕೆ ಅದನ್ನು ಸ್ವಲ್ಪ ಕಷ್ಟ ಅಂತ ಇದು ಮಾಡ್ಬೋದು. ಆದರೆ 161 ಸ್ಟೇಟ್ಮೆಂಟ್ ಪೊಲೀಸಿಗೆ ಕೊಟ್ಟಿದ್ದು ಒಂದೇ ಇದೆ ತನಿಖೆ ಟೈಮಲ್ಲಿ, 164 ಸ್ಟೇಟ್ಮೆಂಟ್ ನೀವು ಮ್ಯಾಜಿಸ್ಟ್ರೇಟಿಗೆ ಕೊಟ್ಟಿದ್ದಲ್ಲೂ ಒಂದೇ ಇದೆ. ಹಾಗೆ ಕೋರ್ಟ್ನಲ್ಲಿ ಅವ್ರು ಏನು ಸಾಕ್ಷಿ ಹೇಳಿದ್ದಾರೆ ಅದರಲ್ಲೂ ಕೂಡ ಯಾವುದೇ ರೀತಿ ಮೂರಲ್ಲೂ ಒಂದು ಚೇಂಜಸ್ ಇಲ್ಲ, ಒಂದು ಸಿಂಗಲ್ ಲೈನ್ ಥರನೇ ಇದೆ. ಸೊ ಮೂರು ವಿಭಾಗಗಳಲ್ಲಿ ಕೂಡ ಸ್ಟೇಟ್ಮೆಂಟ್ ಸಮಾನವಾಗಿತ್ತು, ಯಾವುದೊಂದು ವ್ಯತ್ಯಾಸ ಇರಲಿಲ್ಲ. ಖಂಡಿತವಾಗಿ. ಓಕೆ. ಇಲ್ಲೇನಾಗುತ್ತೆ ಅಂದರೆ ಸರ್, ಕೋರ್ಟ್ನಲ್ಲಿ ನಾವು ಸಾಕ್ಷಿ ಹೇಳಬೇಕಾದ್ರೆ ಈ ವಿಕ್ಟಿಮ್ಸ್ನ ಕೆಲವು ಸರಿ ಎಕ್ಸಾಜುರೇಷನ್ ಅನ್ನೋದಿರುತ್ತೆ. ಈಗ ಫೀಲಿಂಗ್ಸ್, ಎಮೋಷನ್ನು, ಅಥವಾ ಅವ್ರು ಸುಳ್ಳು ಹೇಳ್ತಾ ಇದ್ದಾರಾ ನಿಜಾನೇ ಹೇಳ್ತಿದಾರಾ ಅಂತ ನ್ಯಾಯಾಧೀಶರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಅವ್ರು ಎಷ್ಟು ಜನ ನೋಡಿರ್ತಾರೆ. ಸೊ ಆ ಸ್ಟೇಟ್ಮೆಂಟ್ ಅವ್ರ ಮುಂದೆ ಹೇಳಬೇಕಾದ್ರೆ ಎಸ್ಪೆಷಲಿ ಅವ್ರ ಚೀಫ್ ಎಕ್ಸಾಮಿನೇಷನಲ್ಲಿ ಆಕೆ ಅಳ್ತಾರೆ, ನಾನು ಕೇಳ್ಕೊಂಡೆ ಸರ್ ಅಂತಾರೆ. ಅದರಲ್ಲಿ ಯಾವುದೇ ರೀತಿ ನಾಟಕೀಯವಾದದ್ದು ಕಂಡು ಬಂದಿಲ್ಲ ಕೋರ್ಟಿಗೆ. ಅದನ್ನೇ ಅವರು ಕ್ಲಿಯರ್ ಆಗಿ ಬರ್ದಿರ ಅಪ್ರಿಸಿಯೇಷನ್ ಆಫ್ ವಿಟ್ನೆಸ್ ಸ್ಟೇಟ್ಮೆಂಟಲ್ಲಿ CW1 ಅಂತ ಚಾರ್ಜ್ ಶೀಟ್ ವಿಟ್ನೆಸ್ ನಂಬರ್ 1 ವಿಕ್ಟಿಮ್ ಏನಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ಅಪ್ರಿಸಿಯೇಷನಲ್ಲಿ ಹೇಳಿದ್ದಾರೆ. ಯಾವುದೇ ರೀತಿ ನಾಟಕೀಯ ಅಥವಾ ಎಕ್ಸಾಜುರೇಷನಲ್ಲಿ ಏನೇನೋ ತರವರ್ಸೋದು. ಈಗ ಕ್ಲಾರಿಟಿ ಇಲ್ಲದಾಗ ನಾವೇನು ಮಾಡ್ತೀವಿ, ಟ್ಯಾಂಪರ್ ಆಗ್ತೀವಿ, ಸ್ವಲ್ಪ ತೊದಲ್ಸ್ತೀವಿ, ನಮಗೆ ಹಿಂಗಾಯ್ತು ಜ್ಞಾಪಿಸ್ಕೊತೀವಿ. ಆದರೆ ಆಕೆ ಸ್ಟೇಟ್ಮೆಂಟ್ನಲ್ಲಿ ಏನಿತ್ತು ಪೊಲೀಸ್ನವ್ರ ಮುಂದೆ ಅದೇ ಇದೆ, ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಏನಿತ್ತು ಅದೇ ಸ್ಟೇಟ್ಮೆಂಟ್ನ ಕೋರ್ಟ್ನಲ್ಲೂ ಕೂಡ ಆಕೆ ಮುಂದಿಡ್ತಾರೆ. ಅಂದರೆ ತನಗಾದ ಅನ್ಯಾಯ, ಹಿಂಸೆ, ಇದನ್ನು ಅವ್ರು ಏನು ಸತ್ಯ ಘಟನೆ ಆಯಿತು ಅದನ್ನು ಹಾಗೆ ಅವರು ಎಲ್ಲ ಕಡೆ ಹೇಳಿದ್ದಾರೆ. ಖಂಡಿತವಾಗ್ಲು ಅದರಲ್ಲೂ ಅದೇ ಪ್ರಬಲ ಸಾಕ್ಷಿ ಆಯಿತು. ಅದೇ ಮೇನ್. ಈಗ ಐ ವಿಟ್ನೆಸ್ ಅಂದರೆ ವಿಕ್ಟಿಮ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್. ಓಕೆ. ಆಕೆ ಸಂತ್ರಸ್ತೆ ಬಿಟ್ಟರೆ ಇನ್ಯಾರಿಲ್ಲ. ಈ ಕೇಸ್ಗಳಲ್ಲಿ ನೀವು ಇನ್ಯಾರನ್ನ ಇದು ಐ ವಿಟ್ನೆಸ್ ಆಗಿ ಇಡ್ತೀರ, ಆಗಿರೋದು ಇಬ್ರು ಮಧ್ಯೆ. ಸೊ ಆಕೆ ಸ್ಟೇಟ್ಮೆಂಟ್ನ ಬೇರೆಯವ್ರ ಸ್ಟೇಟ್ಮೆಂಟ್ನ ತಗೊಂಡು ಅದನ್ನ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅಂತ ಕರೀತಾರೆ. ಓಕೆ. ಈಗ ಆಕೆ ಸ್ಟೇಟ್ಮೆಂಟ್ ರಿಲೇಟೆಡ್ ನಾನು ಈ ಥರ ಈ ರೂಮಲ್ಲಿ ಈ ರೀತಿ ಮಾಡಿದ್ರು, ಸೊ ಆ ರೂಮಲ್ಲಿ ಏನು ಕಲೆಕ್ಟ್ ಮಾಡಿದ್ರು ಅದು ವೆದರ್ ಸಪೋರ್ಟಿಂಗ್ ಟು ಅವರ್ ಸ್ಟೇಟ್ಮೆಂಟ್ ಅಂತ ಲಿಂಕ್ ತರ್ತಾರೆ. ಯಾವ ಚೈನ್ ಲಿಂಕ್ ಬಿಟ್ಟೋಗುತ್ತೆ ಆವಾಗ ಸರ್ಕಮ್ಸ್ಟೆನ್ಸ್ ಎಸ್ಟಾಬ್ಲಿಷ್ ಆಗಲ್ಲ. ಸೊ ಮೇಜರ್ ಈ ಥರ ಹೀನರಸ್ ಅಫೆನ್ಸಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ಕೇಸ್ ನಿಲ್ಲೋದು ಸರ್. ಓಕೆ. ಆ ಸರ್ಕಮ್ಸ್ಟಾನ್ಸ್ ಒಂದೊಂದು ಇನ್ಸಿಡೆಂಟ್ನು ಕೂಡ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕೊನೆಗೆ ಈ ಒಂದು ಕೃತ್ಯಕ್ಕೆ ರಿಲೇಟೆಡ್ ಆಗಿರಬೇಕು ಹಾಗೆ. ಸೊ ಇಲ್ಲಿ ಸಂತ್ರಸ್ತೆ ಕೂಡ ಅದೇ ರೀತಿ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದು. ಆ್ಯಂಡ್ ಅದಲ್ಲದೆ ಮಾಜರಿಗೆ 2 ಕಡೆ ಹೊಳೆನರಸೀಪುರಕ್ಕೂ ಕರ್ಕೊಂಡು ಹೋಗ್ತಾರೆ, ಮತ್ತು ಇಲ್ಲಿ ಬಸವನಗುಡಿಲಿರುವಂತಹ ಮನೆಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ಕೆಲವು ಮೆಟೀರಿಯಲ್ ಆಬ್ಜೆಕ್ಟ್ ಸೀಸ್ ಮಾಡ್ತಾರೆ. ಆಕೆ ಸೀರೆ, ಬ್ಲೌಸು ಮತ್ತು ಪೆಟಿಕೋಟು. ಹಾಗೆ ಇಲ್ಲಿ ಬಂದಾಗ ಬಸವನಗುಡಿಯಲ್ಲಿ ಆ ಮ್ಯಾಟ್ರೆಸ್ ಬೆಡ್ದು ಏನಿರುತ್ತೆ ಅದರದ್ದು ಮೇಲ್ಗಡೆ 6x6 ಅದನ್ನು ಕಟ್ ಮಾಡ್ತಾರೆ. ಎಲ್ಲಿ ಕಲೆಗಳಾಗಿತ್ತು ಅದನ್ನು ಐಡೆಂಟಿಫೈ ಮಾಡಿ ಕಟ್ ಮಾಡ್ತಾರೆ. ಕಟ್ ಮಾಡಿ FSLನವರು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಎಕ್ಸ್ಪರ್ಟ್ ಲ್ಯಾಬ್ಗೆ ಕಳಿಸ್ತಾರೆ, ಸೀಲ್ ಮಾಡಿ. ಹಾಗೆ ಸುಮಾರು ಇದನ್ನು ಮೇನ್ ಆಗಿ ಫೋನಲ್ಲಿ ಚಿತ್ರೀಕರಣ ಆಗಿದ್ದು ಡ್ರೈವರ್ ಕಾರ್ತಿಕ್ ಅಂತ ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ಹೇಳಿಕೆನ ನೋಡ್ತಾರೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಅವರು ಜಯನಗರಲ್ಲಿ ಯಾರ್ದೋ ಸ್ನೇಹಿತೆ ಮನೆಗೆ ಹೋಗ್ತಾರೆ, ಫೋನ್ ಕಾರಲ್ಲೇ ಬಿಟ್ಟು ಹೋಗ್ತಾರೆ. ಇದರಲ್ಲಿ CW ಚಾರ್ಜ್ ಶೀಟ್ ವಿಟ್ನೆಸ್ 10 ಪ್ರಜ್ವಲ್ ರೇವಣ್ಣ ಅವ್ರ ಡ್ರೈವರ್ ಬಂದು ಅವ್ರು ಹೇಳ್ತಾರೆ ಕಾರಲ್ಲೇ ಫೋನ್ ಬಿಟ್ಟು ಹೋಗ್ತಾರೆ. ಆವಾಗ ಪಾಸ್ವರ್ಡ್ ನನಗೆ ಗೊತ್ತಿತ್ತು, ಯಾಕಂದರೆ ಪಕ್ಕದಲ್ಲಿ ನಾನು ಸುಮಾರು ಸತಿ ಕೂತಾಗ ಅವ್ರು ಕೆಲವು ಚಿತ್ರೀಕರಣಗಳು ಮಾಡಿದ್ದನ್ನ ನೋಡ್ತಿದ್ರು. ಅದರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಇದು ಅಶ್ಲೀಲ ಚಿತ್ರಗಳನ್ನೇ ಅವ್ರು ನೋಡ್ತಾ ಇದ್ರು. ಆದರೆ ಅದು ಬೇರೆ ಸಿನಿಮಾದಲ್ಲ, ಬಟ್ ಇವರೇ ಚಿತ್ರೀಕರಣಿಸಿದ್ದು, ಯಾಕಂದರೆ ಅವ್ರ ಧ್ವನಿ ನನಗೆ ಕೇಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಆಗ ಫೋನ್ ಬಿಟ್ಟು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಫೋನ್ ತಗೊಂಡು ಓಪನ್ ಮಾಡ್ತಾರೆ. ಯಾಕಂದ್ರೆ ಪಕ್ಕದಲ್ಲಿ ಕೂತವ್ರು ಈ ಡ್ರೈವರ್ಗಳದ್ದು ಏನಂತಾನೆ ನಾವು ಏನು ಓಪನ್ ಮಾಡ್ತೀವಿ ಏನು ನೋಡ್ತೀವಿ ಅದು ಸಮೀಪದಲ್ಲಿರುತ್ತೆ. ಸೊ ಅವ್ರ ಪಾಸ್ವರ್ಡ್ನು ಕೂಡ ಕೋರ್ಟ್ನಲ್ಲಿ ಹೇಳ್ತಾರೆ, ಅದು ಬಾಸ್ ಅಂತ ಅಂದರೆ 8055 ಅಂತ ಐಫೋನ್ನಲ್ಲಿ ಇಟ್ಕೊಂಡಿದ್ರು. ಎಲ್ಲ ವಿವರಗಳನ್ನ ಕೋರ್ಟಿಗೆ ಅವ್ರು ಹೇಳಿದ್ದಾರೆ, ಎಲ್ಲದೂ ಹೇಳಿದ್ದಾರೆ. ಯಾಕಂದರೆ ಮೊಬೈಲ್ ಎರಡನ್ನೂ ಸೀಸ್ ಮಾಡಿದ್ದಾರೆ, ಆ್ಯಪಲ್ ಫೋನು ಮತ್ತು ಸ್ಯಾಮ್ಸಂಗ್ ಫೋನು ಸೀಸ್ ಮಾಡಿದ್ದಾರೆ. ಡ್ರೈವರ್ದು ಒಂದು ವಿವೋ ಫೋನ್ ಕೂಡ ಸೀಸ್ ಮಾಡಿದ್ದಾರೆ, ಯಾಕಂದರೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಯಾಕಂದರೆ ನಾವು ಎಲ್ಲಿಂದ ಬಂತು ಏನಂತ ಬಂತು 65B ಎವಿಡೆನ್ಸ್ ಆ್ಯಕ್ಟ್ ಕ್ಲಿಯರ್ ಇದೆ. ನಾವು ನಿಮಗೆ ಎಲ್ಲಿಂದ ಬಂತು ಈ ವಿಡಿಯೋ ಅಂತ ನಾವು ಕೋರ್ಟಿಗೆ ಒಂದು ಅಫಿಡವಿಟ್ ಹಾಕಬೇಕಾಗುತ್ತೆ, ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ. ಸೊ ಅದರಲ್ಲಿ ವಿವರಣೆ ಮಾಡಿದ್ದಾರೆ, ನಾನು ಎಷ್ಟು ವಿಡಿಯೋ, ಅದರಲ್ಲಿ 53 ವಿಡಿಯೋ ಇತ್ತು, 25 ಡಿಲೀಟ್ ಆಗಿತ್ತು, ಇನ್ನು ಮಿಕ್ಕಿದ್ದೆಲ್ಲ ಅಶ್ಲೀಲ ಪಿಕ್ಚರ್ಗಳೇ ಇದ್ದಿದ್ದು. ಅದರಲ್ಲಿ ಈಕೆ ಸಂತ್ರಸ್ತೆದು ಕೂಡ ವಿಡಿಯೋಗಳಿದ್ದು. ವಿಡಿಯೋ ಅಲ್ಲದೇ
ಪಿಕ್ಚರ್ಸ್ ಕೂಡ ಇತ್ತು, ಫೋಟೋಸ್ ಕೂಡ ಇತ್ತು ಅಂತ. ಸೊ ಇಲ್ಲಿ ಕಂಡು ಬರೋದೇನಂತ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಚಿತ್ರೀಕರಣ ಮಾಡ್ಕೊಂಡಿದ್ದ ಕಾರಣ ಏನಂದರೆ ಆಕೆಯನ್ನು ಯಾವುದೇ ರೀತಿ ಆಚೆ ಬಾಯಿ ಬಿಡದೇ ಇರಲಿ, ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶದಿಂದ ಇದನ್ನು ಮಾಡ್ಕೊಂಡಿದ್ದು ಅಂತ ಹೇಳಿ. ಆ್ಯಂಡ್ ಪ್ರತಿ ಸರಿ ಆಕೆ ಕೆಲಸ ಬಿಡ್ತೀನಿ ಅಂತ ಹೇಳಿದಾಗ್ಲೂ ನಿನ್ನ ಚಿತ್ರೀಕರಣ ನನ್ನ ಹತ್ರ ಇದೆ, ನಿಮ್ಮ ಮನೆಯವ್ರಿಗೆ ಕಳಿಸ್ತೀನಿ, ನಿನಗೆ ಇದು ಮಾಡ್ತೀನಿ ಅಂತ ಹೇಳಿನೇ ಆಕೆಗೆ ಆ ವಿಡಿಯೋಗಳನ್ನ ಮಾಡಿಕೊಂಡು ಇಟ್ಕೊಂಡಿದ್ದು. 2ನೇ ಬಾರಿ ಬಸವನಗುಡಿ ಮನೆಯಲ್ಲಿ ಆಕೆ ಮೇಲೆ ಆ ಕೃತ್ಯ ಆದಾಗಲೂ ಕೂಡ ರೆಕಾರ್ಡ್ ಮಾಡ್ಕೊತಾರೆ. ಸೊ ಆ ವಿಡಿಯೋಗ್ರಾಫ್ ಮೇಲೆ ಇವ್ರೇನು ಮಾಡ್ತಾರೆ, SIT ತನಿಖೆಯಲ್ಲಿ ಸ್ಪೆಷಲ್ ಟೀಮ್, ಎಕ್ಸ್ಪರ್ಟ್ ಟೀಮ್ ಏನಿರ್ತಾರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಧ್ವನಿ ವಾಯ್ಸ್ ರೆಕಾರ್ಡ್ ಆಗಿರುತ್ತಲ್ಲ, ವಾಯ್ಸ್ ಸ್ಯಾಂಪಲ್ಸ್ ತೊಗೊತಾರೆ. ಅವ್ರು ಏನು ಮಾತಾಡೋಕ್ಕೆ ಹೇಳ್ತಾರೆ, ನಾವು ರೆಗ್ಯುಲರ್ ಏನು ಮಾತಾಡ್ತಿದ್ದೀವಿ ಹಾಗೆ ಮಾತಾಡೋಕ್ಕೆ ಹೇಳ್ತಾರೆ. ನೀವು 1-2 ನಿಮಿಷ ವಾಯ್ಸ್ ಆಲ್ಟ್ರೇಷನ್ ಮಾಡ್ಕೊಬೋದು, ಆಮೇಲೆ ನಮ್ಮ ನಾರ್ಮಲ್ ಧ್ವನಿ ಬಂದೇ ಬರುತ್ತೆ, ಗಂಟೆಗಟ್ಟಲೆ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ವಾಯ್ಸ್ ಸ್ಯಾಂಪಲ್ಸ್ನ 6 ವಾಯ್ಸ್ ಸ್ಯಾಂಪಲ್ಸ್ ತೊಗೊತಾರೆ. ಹಾಗೆ ಸಂತ್ರಸ್ತೆದು ವಾಯ್ಸ್ ಸ್ಯಾಂಪಲ್ಸ್ ಏನಿದೆ ಆಕೆದು ಕೂಡ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊತಾರೆ. 2 ಮ್ಯಾಚ್ ಮಾಡಿ ಎಕ್ಸ್ಪರ್ಟ್ ಎವಿಡೆನ್ಸ್ ಆದಾಗ, ಅಲ್ಲಿ ಅನಲೈಸ್ ಆದಾಗ 2 ಮ್ಯಾಚ್ ಆಗುತ್ತೆ. ಮೇಡಮ್, ಇನ್ನು ನಾವು ಕೇಳಿದ್ದೀನಿ ಈ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣಲ್ಲ ಅಂತ. ಸೊ ಅಂಥ ಸಂದರ್ಭದಲ್ಲಿ ಕೋರ್ಟ್ ಹೇಗೆ ಅದನ್ನು ಎವಿಡೆನ್ಸ್ ಅಂತ ಪರಿಗಣಿಸೋದು? ಬೇರೆ ಏನಾದ್ರು ಆಲ್ಟರ್ನೇಟಿವ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಹೇಗಾಯಿತು ಅದನ್ನು? ಸರ್, ಇದು ಸ್ಪೆಷಲ್ ಟೆಕ್ನಾಲಜಿ FSL ರಿಪೋರ್ಟ್ ಅಂತ ಹೇಳೋದು ಅದನ್ನೇ ಸರ್. ನಾವು ಅವರು ಲ್ಯಾಬ್ರೇಟರಿಲಿ ಎಕ್ಸ್ಪರ್ಟ್, ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವ್ರ ವಾಯ್ಸ್ ವೇವ್ಲೆನ್ಸ್ ಅದು ಏನಿರುತ್ತಲ್ಲ, ಅವ್ರ ಎಕ್ಸ್ಪರ್ಟ್ ಫೀಲ್ಡಲ್ಲಿ ವಾಯ್ಸ್ ಮ್ಯಾಚಿಂಗಿಂದ ಇದನ್ನು ಮಾಡಿದ್ದಾರೆ ಸರ್. ವಾಯ್ಸ್ ಸ್ಯಾಂಪಲ್ಸ್ ಒಂದು. ಇನ್ನೊಂದೇನಂತ ಅಂದರೆ ದ ವಿಸಿಬಿಲಿಟಿ. ಈಗ ಅವ್ರು ಹೇಳಿದ್ರು ಫೋಟೋ ಮಾರ್ಫ್ ಮಾಡಿದ್ರು, ನಾನಲ್ಲ, ಬ್ಲರ್ ಆಗಿದೆ ಫೋಟೋಸು, ನನ್ನ ಯಾವುದೇ ರೀತಿ ಆ ಡಿಜಿಟಲ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಫೋಟೋ ಮಾರ್ಫಿಂಗ್ ಇದೆಯಾ ಇಲ್ವೋ ಅಂತ ಕಂಡುಹಿಡಿತಾರೆ. ಅದು ಅವ್ರಿಗೆ ಈಸಿ, ಅದು ಟೆಕ್ನಿಕಲ್ ಟೀಮಲ್ಲೇ ಇರ್ತಾರೆ. ಆ್ಯಂಡ್ ಅವ್ರು ಬಂದು ಎವಿಡೆನ್ಸ್ ಕೊಟ್ಟಿದ್ದಾರೆ. ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ ಖಂಡಿತವಾಗ್ಲೂ ಸರ್. ಸೆಕ್ಷನ್ 45 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಎಕ್ಸ್ಪರ್ಟ್ ಎವಿಡೆನ್ಸ್ ಏನಿದೆ ಅದು ಇಟ್ ಈಸ್ ಅಡ್ಮಿಸಬಲ್ ಇನ್ ದ ಕೋರ್ಟ್. ಅದನ್ನ ಇಟ್ಕೊಂಡೆ ಕೋರ್ಟ್ ಹ್ಯಾಸ್ ಕನ್ಸಿಡರ್ ಆನ್ ದಿಸ್. ಯಾಕಂದರೆ ಈಗ ಹೇಳ್ಬೋದು ಸಂತ್ರಸ್ತೆ ಹೇಳಿಕೆ ಮೇಲೇ ಪ್ರಜ್ವಲ್ ಅವರಿಗೆ ಹಂಗಾರೆ ಶಿಕ್ಷೆ ಆಗೋಯ್ತಾ, ಜೀವಾವಧಿ ಆಗೋಯ್ತಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಇದೆಲ್ಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಇದೆಲ್ಲ ಪರಿಗಣನೆ ಮಾಡಿದ ಮೇಲೇನೆ. ಈಗ 466 ಪೇಜ್ ಜಡ್ಜ್ಮೆಂಟ್ ಬರೀಬೇಕು ಅಂತ ಅಂದರೆ ಇದೆಲ್ಲ ಎವಿಡೆನ್ಸ್ ಅಪ್ರಿಷಿಯೇಟ್ ಆಗಲೇಬೇಕು. ಇನ್ನೊಂದು ತುಂಬ ಚೆನ್ನಾಗಿ ಜಡ್ಜ್ಮೆಂಟಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸಂತ್ರಸ್ತೆ ಕೊಟ್ಟಿದ್ದ ಟೈಮ್ ಆಫ್ ಕಂಪ್ಲೇಂಟ್, ಕೃತ್ಯ ಆಗಿದ್ದು ಯಾವಾಗಲೂ ಇವಾಗ ಬಂದು ಕೊಡ್ತಾ ಇದ್ದಾರೆ ಅಂತ. ಸತ್ಪಾಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಅಂತ ಸುಪ್ರೀಂ ಕೋರ್ಟ್ನ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಜಸ್ಟ್ ಬಿಕಾಸ್ ಸಂತ್ರಸ್ತೆ ಯಾವಾಗಲೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ ತಕ್ಷಣ ಹಾಗೆ ಕಂಪ್ಲೇಂಟ್ನ ನೀವು ಅನುಮಾನ ಪಡೋಂಗಿಲ್ಲ. ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಇಲ್ಲಾಂದ್ರೆ ಏನಾಗ್ತಿತ್ತು ಅಂದರೆ ಯಾವಾಗಲೂ ಕೊಟ್ಟಿದ್ದು ಇವಾಗ ಬಂದಿದ್ದಾರೆ. ಕರೆಕ್ಟ್. ಅಲ್ಲ, ಜನ ಫಸ್ಟ್ ಅದೇ ಕೇಳ್ತಾರೆ, ಅಷ್ಟು ಲೇಟ್ ಆದಮೇಲೆ ಯಾಕೆ ಇವರು ಕೇಳಿದ್ರು ಅಂತ ಅನುಮಾನ. ಖಂಡಿತವಾಗ್ಲೂ ಸರ್. ಓಕೆ. ಇದು ಫಸ್ಟ್ ಜಡ್ಜ್ಮೆಂಟಲ್ಲಿ ನಾವು ನೋಡಿದರೆ ಅಪ್ರಿಸಿಯೇಷನ್ ಆಫ್ ಇಟ್, ಪ್ರಾಸಿಕ್ಯೂಷನ್ ಡಿಲೇನ ಯಾವ ರೀತಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಕೋರ್ಟಲ್ಲಿ ಅನ್ನೋದಕ್ಕೆ. ಯಾಕಂದರೆ ಲ್ಯಾಪ್ಸ್ ಆಫ್ ಎಷ್ಟೋ ವರ್ಷ ಆಗಿದೆ. ಕರೆಕ್ಟ್. ಆಕೆ ಶಿ ಈಸ್ ಎನ್ ಇಲ್ಲಿಟ್ರೇಟ್. ಟೋಟಲಿ ಆಕೆಗೆ ಯಾವ ವರ್ಷದಲ್ಲಿ ನೀವು ಪ್ರಜ್ವಲ್ ರೇವಣ್ಣ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೆ ಅಂದರೂ ಆಕೆ ಜ್ಞಾಪಿಸ್ಕೊಳ್ಳೋಕ್ಕಾಗಿಲ್ಲ. ಅವಳು ಕೆಲಸ ಬಿಟ್ಟಿದ್ದು ಯಾವಾಗ ಅಂದರೆ ಈ ಕೋವಿಡ್ ಲಿಫ್ಟ್ ಆಯ್ತಲ್ಲ, ಆವಾಗ ಲಾಕ್ಡೌನ್ ಲಿಫ್ಟ್ ಆದಾಗ ಅವರು ಅಲ್ಲಿಂದ ಕೆಲಸ ಬಿಡ್ತಾರೆ. ಬಟ್ ಆಮೇಲೆ ಗೊತ್ತಾಗಿದ್ದು ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಮೂಲ ಕಾರಣ ಏನಂತ ಅಂದರೆ ಆಕೆ ವಿಡಿಯೋ ಮತ್ತು ಫೋಟೋಸು ಎಲ್ಲ ಕಡೆ ಹಂಚಿಕೆ ಆಗಿದೆ ಅಂತ ಆಕೆಗೆ ತಿಳಿದು ಬಂದಾಗ ಅವಳ ಮೇಲೆ ಏನು ಕೇಸ್ ಆಗುತ್ತೋ ಅಂತ ಹೇಳಿ ಆಕೆ ಫಸ್ಟು ಶಿ ಡಸಂಟ್ ಕಮ್ ಬಿಫೋರ್, ಎಲ್ಲೂ ಮುಂದೆ ಬರೋದಿಲ್ಲ. ಆಮೇಲೆ ಯೋಚನೆ ಮಾಡ್ತಾರೆ ಮೀಡಿಯಾದವ್ರ ಮುಂದೆ ಹೋಗೋದಾ ಅಂತ, ಅಲ್ಲೂ ಬೇಡ ಅಂದಾಗ ಬಂದು ಪೊಲೀಸ್ನವರಿಗೆ ಕಂಪ್ಲೇಂಟ್ ರಿಪೋರ್ಟ್ ಆಗುತ್ತೆ ಸರ್. ಕರೆಕ್ಟ್. ಸೊ ಈ ನಿಟ್ಟಿನಲ್ಲಿ ನೀವು ಕಂಪ್ಲೇಂಟ್ ಡಿಲೇ ಆದರೂ ಕೂಡ ಸ್ಟೇಟ್ಮೆಂಟ್ ಆಫ್ ವಿಕ್ಟಿಮ್ ಹ್ಯಾಸ್ ಟು ಬಿ ರಿಲೇಡ್ ಆನ್. ಸೊ ಡಿಲೇ ಆದರೂ ಇದಿಲ್ಲ, ಅದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದನ್ನು ಕೋರ್ಟ್ ಪರಿಗಣಿಸ್ತು ಸರ್. ಓಕೆ. ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ನಿಜವಾಗಿ ಕೂಡ ಇದು ಎಲ್ಲ ಜನರು ಯೂತ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಇದರಿಂದ ಕಲಿಬೇಕಾದಂಥ ಮೆಸೇಜ್ ಬಹಳ ದೊಡ್ಡದಿದೆ ಅಂತ ನಂಗೆ ಅನಿಸುತ್ತೆ. ಅಂದರೆ ಕಾನೂನು ಮುಂದೆ ರಾಷ್ಟ್ರಪತಿ ಇರ್ಬೋದು, ಸಾಮಾನ್ಯ ವ್ಯಕ್ತಿ ಇರ್ಬೋದು, ಮಾಜಿ ಪ್ರಧಾನಿ ಮೊಮ್ಮಗರು ಯಾವುದನ್ನೂ ಅದು ನೋಡಲ್ಲ. ತಪ್ಪು ಮಾಡಿದ್ರೆ ತಪ್ಪು, ಅದಕ್ಕೆ ತಕ್ಕಂಥ ಶಿಕ್ಷೆ ಕೂಡ ಸಿಗುತ್ತೆ ಅನ್ನೋದಕ್ಕೆ ದೊಡ್ಡ ಒಂದು ಜ್ವಲಂತ ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ಈ ಕುರಿತಾದ ಎಲ್ಲ ಕೇಸ್ನ ಒಂದು ಹಿನ್ನೆಲೆ ಇರ್ಬೋದು, ಕಾನೂನು ಅಂಶಗಳಿರ್ಬೋದು, ಬಹಳ ಮೈನ್ಯೂಟ್ ಡೀಟೇಲನ್ನು ಕೂಡ ತಾವು ನಮ್ಮ ವೀಕ್ಷಕರಿಗೆ ಬಹಳ ಸರಳವಾದ ಭಾಷೆಯಲ್ಲಿ ಅರ್ಥ ಆಗೋ ಹಾಗೆ ತಿಳಿಸಿಕೊಟ್ಟಿದ್ದರಿಗೆ ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇದು ತುಂಬ ಟೆಕ್ನಿಕಲ್ ಆಗಿದ್ದರಿಂದ ನಮ್ಮ ಸಾಮಾನ್ಯ ಜನಕ್ಕೆ ಅರ್ಥ ಆಗೋದಿಲ್ಲ. FSL ಅಲ್ಲಿ ಅದನ್ನ ಹೇಗೆ ಮ್ಯಾಚ್ ಮಾಡಿದ್ರು, ಇದನ್ನ ಹೇಗೆ ಮ್ಯಾಚ್ ಮಾಡಿದ್ರು ಅಂತ. ಬಟ್ ಇದನ್ನ ನಾವು ಬೇಸಾಗಿ ನೋಡಿದ್ರೆ ಆಕೆ ಹೇಳಿಕೆ ಮೇಲೆ ಏನು ಇತ್ತು ಅದ್ರ ಪರಿಗಣಿಸಿದ್ರೆ ಬೇರೆ ಸಾಕ್ಷಿಗಳೆಲ್ಲ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಕನೆಕ್ಟ್ ಆಗುತ್ತೆ. ಹೌದು.
ಸೊ ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.